ಹಿಂದಿನ ವ್ಲಾಗಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ಸಿಗಂದೂರು ದರ್ಶನ ಮುಗೀತು. ಈಗ ನೆಕ್ಸ್ಟ್ ನಾವು ಬಂದಿರೋದು ಕೊಲ್ಲೂರಿಗೆ. ಗೈಸ್, ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ದರ್ಶನ ಮುಗೀತು. ಇವಾಗ ನಾವು ಹೊರಟಿದೀವಿ ಉಡುಪಿಗೆ. ಇಲ್ಲಿಂದ ಉಡುಪಿ ಬಂದು 1.5 hour ಜರ್ನಿ ಇದೆ. ಈಗ ಉಡುಪಿಗೆ ಹೊರಟಿದೀವಿ. ದರ್ಶನ ತುಂಬಾ ಚೆನ್ನಾಗಾಯ್ತು. ಆ್ಯಂಡ್ ನಮ್ಮ ಅಣ್ಣನ ಕಾರು ಹಿಂದೆನೇ ಇದೆ. ಇನ್ನು ಅವ್ರಿನ್ನೂ ಬರ್ತಾ ಇದ್ದಾರೆ ನಿಧಾನಕ್ಕೆ. ಏನಕ್ಕೆ ಅಂದ್ರೆ ಲಗೇಜ್ ಎಲ್ಲ ಸ್ವಲ್ಪ ಶಿಫ್ಟ್ ಮಾಡಿದ್ವಿ. ಗೈಸ್, ಇಷ್ಟೊತ್ತು ಅಕ್ಕ ಮತ್ತೆ ಆಶು ನಮ್ಮ ಕಾರಲ್ಲಿದ್ರು. ಇವಾಗ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಈಗ ನಮ್ಮ ಚಿಕ್ಕಣ್ಣನ ಕಾರಲ್ಲಿ ಶಿಫ್ಟ್ ಆಗಿದ್ದಾಳೆ. ಯಾಕಂದ್ರೆ ಅಸ್ತು ಅವಾಗ್ಲಿಂದ ಹಠ ಮಾಡ್ತಿದ್ದ ಆಶು ಜೊತೆ ಕೂರ್ಬೇಕು ಅಂತ. ಸೊ ಅವನಿಗೆ ಆಶು ಅಂದ್ರೆ ತುಂಬಾ ಇಷ್ಟ, ಆಶುಗೂ ಅಷ್ಟೇ ಅಸ್ತು ಅಂದ್ರೆ ತುಂಬಾ ಇಷ್ಟ. ಸೊ ಚಿತ್ರದುರ್ಗದಿಂದ ಇಲ್ಲಿವರೆಗೂ ಸ್ವಲ್ಪ ದೂರ ದೂರ ಕೂತಿದ್ರು. ಅಂದ್ರೆ ಆಶು ನಮ್ಮ ಕಾರಲ್ಲಿ, ಅಸ್ತು ಅವ್ರ ಕಾರಲ್ಲಿ. ಸೊ ಇವಾಗ ಅವರಿಬ್ರು ಜೊತೆ ಕೂರ್ಸೋಣ ಅಂತ ಹೇಳ್ಬಿಟ್ಟು ಅಕ್ಕ ಅಲ್ಲಿ ಹೋಗಿದ್ದಾಳೆ. ಸೊ ಇವಾಗ ನಾವು ಫಾಸ್ಟಾಗಿ ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ. ಅವ್ರು ಹಿಂದೆ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಣ್ಣನ ಕಾರು. ಇವಾಗ ಉಡುಪಿಗೆ ಹೊರಟಿದ್ದೀವಿ. ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ರೂಮ್ ಚೆಕ್ ಇನ್ ಆಗಿ ರೆಸ್ಟ್ ಮಾಡಿ ಆಮೇಲೆ ಬೀಚ್ ಹತ್ರ ಹೋಗೋಣ ಅಂತ ಪ್ಲಾನ್ ಹಾಕ್ತಾ ಇದ್ದೀವಿ. ನೋಡೋಣ. ತುಂಬಾ ಸುಸ್ತಾಗಿದೆ. ನೈಟ್ ಜರ್ನಿ, ಕಂಪ್ಲೀಟ್ ನೈಟ್ ಜರ್ನಿ. ನಿದ್ದೆ ಅಂತೂ ಮಾಡೇ ಇಲ್ಲ. ನಾವು ಮಲ್ಪೆ ಬೀಚ್ ಹತ್ರನೇ ರೂಮ್ ಮಾಡಿದೀವಿ. ಇವಾಗ ತಾನೇ ಚೆಕ್ ಇನ್ ಆಗಿ ರೆಡಿ ಆಗಿ ಇವಾಗ ನಾವು ಹೊರಡ್ತಾ ಇದ್ವಿ ಮಲ್ಪೆ ಬೀಚ್ಗೆ. ಮಲ್ಪೆ ಬೀಚ್ ಹತ್ರನೇ ರೂಮು ಅಂದ್ರೆ ಸ್ವಲ್ಪ ಒಂದು ಎಷ್ಟು ಕಿಲೋಮೀಟರ್ಸ್ ಇರ್ಬೋದು, 800 meters ಅಂತ ಅನ್ಸುತ್ತೆ. ಅಂದ್ರೆ ನಾವು ಕಾರಲ್ಲೇ ಹೋಗ್ತಾ ಇದೀವಿ. ಯಾಕಂದ್ರೆ ನಾವು ಇವಾಗ ಬೀಚಲ್ಲಿ ಆಟ ಆಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಸೊ ಕಾರ್ ಇದ್ರೆ ಚೆನ್ನಾಗಿ ಅಂತ ಹೇಳಿ ಕಾರಲ್ಲೇ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ನಾವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದೀವಿ. ಮುಂದ್ಗಡೆ ಇರೋದು ನಮ್ಮ ಚಿಕ್ಕಣ್ಣನ ಕಾರು. ಗೈಸ್, ನಾವಿವಾಗ ಮಲ್ಪೆ ಬೀಚ್ ಅಲ್ಲಿ ಇದೀವಿ. ಅಕ್ಕ, ಮಮ್ಮಿ. ಸೊ ನಾವು ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಇಲ್ಲೇ ಮಲ್ಪೆ ನಿಯರ್ ಬೈ ಅಲ್ಲೇ ನಾವು ರೂಮ್ ಮಾಡಿರೋದು. ಇವಾಗ ಬೀಚಲ್ಲಿ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಅಸ್ತು ಅಂಶುನ ನಾವು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀವಿ. ಅವನು ಇದಿದ್ರೆ ಚೆನ್ನಾಗಿರೋದು. ಕಾಯ್ಕ ಅಂಶು ಇದ್ದಿದ್ರೆ ಸಖತ್ತಾಗಿರೋದು. 3 ಜನ ತುಂಬಾ ಮಿಸ್ ಮಾಡ್ಕೋತೀವಿ. ಗೈಸ್, ಬೀಚಲ್ಲಿ ತುಂಬ ಆಟ ಆಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ನಾನು ಹೇಳ್ತೀನಿ. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ತುಂಬ ಹಸಿವಾಗಿದೆ. ನಾನು ತಿನ್ಕೊಂಡು ರೂಮ್ಗೆ ಹೋಗ್ತೀವಿ. ಬೀಚಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಯಿತು. ರೂಮಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ನೀಟಾಗಿ ರೆಡಿಯಾಗಿ ಈಗ ಮತ್ತೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಗಾಳಿ ತುಂಬ್ಕೋಬೇಕು. ಬಿಡ್ರಿ ನೋಡೋಣ. ಬೆಂಕಿ ಬೆಂಕಿ ಬೆಂಕಿ. ವಾವ್, ಗೈಸ್ ನೋಡಿದ್ರಲ್ಲ, ಈ ರೀತಿಯಾಗಿತ್ತು. ಆಶು ಮತ್ತು ಅಸ್ತು ತುಂಬಾನೇ ಎಂಜಾಯ್ ಮಾಡಿದ್ರು. ಕೈಟ್ ಎಲ್ಲ ಆಡಿಸಿ ನಾನು ಕೂಡ ಆಟ ಆಡಿದೆ. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದೆ. ಅಕ್ಕ ಶನಿವಾರ ಬರ್ತೀವಿ, ಫೋನಲ್ಲಿದ್ದಾಳೆ, ಇಂಪಾರ್ಟೆಂಟ್ ಕಾಲ್ ಅಂತ.
ಅಂಡ್ ಅಕ್ಕ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಗೊತ್ತಾ ಇವತ್ತು. ಫುಲ್ ಹೈಟ್ ಆಗ್ಬಿಟ್ಟಿದೆ. ಇಯರಿಂಗ್ಸ್ ನೋಡಿ, ವಾವ್, ಡ್ರೆಸ್ ಸಕ್ಕದಾಗ ಅಯ್ಯೋ ಕಾಣ್ತಾ ನಮ್ಮನ್ನ ಮರ್ತು ಬಿಡ್ತೇನೋ ಏನೋ ಆಗ್ಲೇ. ಶಾಪ್ಸ್ಗಳಿದೆ, ಫುಡ್ ಎಲ್ಲ ಸಿಗುತ್ತೆ ಅಲ್ಲಿ. ಬಟ್ ಇವಾಗ ಏನೂ ತಿನ್ನಲ್ಲ, ಯಾಕಂದರೆ ಈಗ ಊಟದ ಟೈಮು. ಒಳ್ಳೆ ಊಟ ಮಾಡಿ ಮಲ್ಕೋತೀವಿ, ಯಾಕಂದರೆ ನೈಟೆಲ್ಲ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದೆ. 1% ಕೂಡ ರೆಸ್ಟ್ ಇಲ್ಲ. ಹೋಗಿ ಊಟ ಮಾಡಿ ಮಲ್ಗೋದು ಅಷ್ಟೇ ಕೆಲಸ ಇವಾಗ. ಗೈಸ್, ಇವಾಗ ಮಲ್ಪೆ ಬೀಚಿಂದ ನಾವು ಹೋಗ್ತಾ ಇದ್ದೀವಿ ಮೀಲ್ಸ್ ಪಾರ್ಸಲ್ ತೊಗೊಂಬರೋಣ ಅಂತ, ಫಿಶ್ ಮೀಲ್ಸ್. ಸೊ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಕಾರಲ್ಲಿ ನಮ್ಮ ಅಣ್ಣ ಅವರು ಕೂಡ ಅಲ್ಲೇ ಬರ್ತಾ ಇದ್ದಾರೆ. ಅಲ್ಲಿ ಹೋಗಿ ಮೀಲ್ಸ್ ಪಾರ್ಸಲ್ ಎಲ್ಲ ತೊಗೊಂಡು ರೂಮ್ಗೆ ಹೋಗ್ತೀವಿ. ತುಂಬ ಸುಸ್ತಾಗಿದೆ ಇವತ್ತು ರೆಸ್ಟ್ ಮಾಡೋದು ಅಷ್ಟೇ. ಆ್ಯಂಡ್ ಮತ್ತೆ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು. ಎಲ್ಲಿಗೆ ಅಂತ ಆ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಮತ್ತೆ ಸಿಗ್ತೀನಿ, ಬಾಯ್.